ಫ್ರೆಂಡ್ಸ್, ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತನಾ? ಇವತ್ತು ನಾನು ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ, ಅಜ್ಮಾನಲ್ಲಿರೋದವಳು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಯಾಕೆ ಹೋಗ್ತಿದ್ದೀನಿ ಅಂದರೆ, ಅಲ್ಲಿಂದ ನೆಕ್ಸ್ಟ್ ನಾವು ಜಬಲ್ ಜೈಸ್ ಹೋಗಿ ಕ್ಯಾಂಪಿಂಗ್ ಮಾಡೋ ಪ್ಲ್ಯಾನ್ ಇದೆ. ಸೊ ಈಗ ಈವ್ನಿಂಗ್ ಆಯಿತು, ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಮತ್ತು ಇನ್ನೊಂದು ಫ್ಯಾಮಿಲಿ ಇಬ್ಬರು ಒಟ್ಟಿಗೆ ಒಂದು ಕಾರಲ್ಲಿ ಅಜ್ಮಾನ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮ್ದು ಇಬ್ಬರು ಫ್ರೆಂಡ್ಸ್ ಹೋಗಿ ಆಗಿದೆ, ನಾವು ಲೇಟ್ ಆಯಿತು. ಯಾಕಂದರೆ ನಮ್ಮ ಹಸ್ಬೆಂಡ್ಸ್ಗೆಲ್ಲ ವರ್ಕ್ ಇರ್ತದಲ್ಲ, ಅವ್ರು ಬಂದು ವರ್ಕ್ ಮಾಡಿ ಇಲ್ಲಿಂದ ಹೊರಡುವಾಗ ಲೇಟ್ ಆಗ್ತದೆ. ಸೊ ಈಗ 5:30 ಆಯಿತು ಈಗ ಹೊರಡೋದು. ಇಲ್ಲಿಂದ ತುಂಬ ಲಾಂಗ್ ಜರ್ನಿ ಇದೆ ನಮಗೆ. ಇಲ್ಲಿಂದ ಎಷ್ಟು ದೂರ ಇದೆ? ಆಲ್ಮೋಸ್ಟ್ ಐ ಗೆಸ್ 4 to 4.5 hours ಇದೆ ಅಜ್ಮಾನ್ಗೆ. ಹೇಳ್ತೀನಿ ನಾನು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀನಿ, ಎಲ್ಲಿ ರೀಚ್ ಆಗ್ತೀನಿ ಅಂತೆಲ್ಲ ಹೇಳ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ನೋಡಿ ಮನೆ ಫುಲ್ ಮೆಸ್ಸಪ್ ಆಗಿದೆ. ಅಲ್ಲಲ್ಲಿ ಪ್ಯಾಕಿಂಗ್ ಮಾಡುವಾಗ ಹಾಗೆ ಅಲ್ಲ, ಯಾಕೆಂದರೆ ನಾವು ಹೋಗ್ತಿರೋ ಪ್ಲೇಸ್ ಕೂಡ ತುಂಬ ಟೆಂಪ್ರೇಚರಲ್ಲಿ 1 degree ಎಲ್ಲ ಇದೆ ಅಂತೆ. ಸೊ ಮಕ್ಕಳದ್ದು ಮೆಡಿಸಿನ್ ಅದು ಇದು, ಈ ಜಾಕೆಟ್ಸ್ ಎಲ್ಲ ಕ್ಯಾರಿ ಮಾಡ್ತೀವಲ್ಲ, ಜಾಕೆಟ್ಸ್ ತುಂಬ ಹೆವಿ ಇದೆ. ಆ ಜಾಕೆಟ್ಸ್ ಇಡುವಾಗಲೇ ಮತ್ತು ಬ್ಲ್ಯಾಂಕೆಟ್ಸ್ ಬೇಕು, ಜಾಕೆಟ್ಸ್ ಅದೆಲ್ಲ ಇಡುವಾಗಲೇ ಬ್ಯಾಗ್ ಫುಲ್ ಆಗಿದೆ, ಹೆವಿ ಆಗಿದೆ. ನೋಡಬೇಕು ಹೇಗೆ ಹೋಗ್ತದೆ ಅಂತ. ಇಲ್ಲಿ ನೋಡಿ ಮಕ್ಕಳೆಲ್ಲ ಟಿಪ್ ಟಾಪ್ ರೆಡಿ ಆಗಿದ್ದಾರೆ. ಆ್ಯಂಡ್ ಹಾಗೆ ಇಲ್ಲಿ ನಮ್ದು 1 more ಫ್ರೆಂಡ್, ಇವರು ಊರಿಗೆ ಹೋಗ್ತಾ ಇದ್ದಾರೆ. ಇಲ್ಲದ್ರೆ ಇವರು ಬರ್ತಾ ಇದ್ರು. ಈ ಮನುಷ್ಯ ಇದ್ದಾರಲ್ಲ, ಈ ಮನುಷ್ಯ ಬರುದಿಲ್ಲ ಅಂತೆ ನಮ್ಮ ಜೊತೆ, ಚಳಿ ಆಗೋದಿಲ್ಲ ಅಂತೆ ಅವರಿಗೆ. ಗೋ. ಇವರಿಗೆ ಇಲ್ಲಿಂದ ಹೊರಡೋಗ್ಲೇ ಚಳಿ ಅಂತ, ಇಲ್ಲಿ ಬರೀ ಈಗ 15-16 degree ಸೆಲ್ಸಿಯಸ್. ಅಲ್ಲಿ ಹೋಗಿ 1 degree ಇದೆ. Jabal Jais. We are going to Jabal Jais. Today we are going to stay at Ajman friend home. From there tomorrow we are going to Ras Kaima. From there to Jabal Jais. Then back to home on Sunday. Correct 5:50 ಗೆ ಈಗ ಡೈರೆಕ್ಟ್ Jabal Jais ಹೊರಟಿದ್ದೀವಿ. ಇಲ್ಲಿ ಮಕ್ಕಳು ನೋಡಿ ಚಿಪ್ಸ್ ತಿನ್ನೋದು, ಇವರ ಅವಸ್ಥೆ ನೋಡಿ ಮಕ್ಕಳದ್ದು. ಸಿಟ್ ಮಕ್ಕಳಿಗೆ ಲಾಂಗ್ ಜರ್ನಿ ಅಲ್ವಾ, ಹಾಗೆ ಟ್ಯಾಬ್ ಮತ್ತು ಸ್ವಲ್ಪ ತಿನ್ನಲಿಕ್ಕೆಲ್ಲ ತಗೊಂಡಿದ್ದೀನಿ. ಲೈಕ್ ನಗ್ಗೆಟ್ಸ್ ಅದೆಲ್ಲ ಫ್ರೈ ಮಾಡಿ ತಗೊಂಡಿದ್ದೀನಿ. ಆನ್ ದ ವೇ ಅವರಿಗೆ ತಿಂತಾ ಟೈಮ್ ಪಾಸ್ ಆಗಬೇಕಲ್ಲ, ಲಾಂಗ್ ಜರ್ನಿ ಇದೆ ನಮಗೆ. ಹಾಗೆ ಎಲ್ಲ ರೌಂಡ್ ಅಬೌಟ್ಸ್ ನೋಡಿ, ಇದೆಲ್ಲ ರೌಂಡ್ ಅಬೌಟ್ಸ್ ಆಗಿ ಸ್ಟ್ರೈಟ್ ರೋಡಿಗೆ. ಇಲ್ಲಿಂದ ನಮಗೆ ಫುಲ್ ಸ್ಟ್ರೈಟ್ ರೋಡ್ ಅಬುದಾಬಿ ತನಕ. ನಾವೀಗ ಇಲ್ಲಿ ನಮ್ಗೆ ಈ ಲೇನಲ್ಲಿ ಉಂಟಲ್ಲ, ನಮ್ದು 160 ಅಲ್ಲಿ ಹೋಗ್ಬೋದು. 160 ಅಲ್ಲ 140 ವಸಂತನ್ನ, ನಮ್ಗೆ 160 ಅಲ್ಲ ಹೋಗ್ಲಿಕ್ಕೆ. ಇಲ್ಲಿ 160 ಅಲ್ಲಿ ಹೋಗ್ಬೋದು. ಸೈಡಲ್ಲಿ ಟ್ರಕ್ ಹೋಗ್ತಾ ಇದೆಲ್ಲ, ಅವರಿಗೆ ನೋಡಿ ಬೇರೆನೇ ಲೇನ್ ಇದೆ, ಅವರಿಗೆ ಬರೀ 80 ಲಿಮಿಟ್. ನೋಡಿ ಫ್ರೆಂಡ್ಸ್, ನಾವು ಆನ್ ದ ವೇ ಒಂದು ಕಡೆ ಸ್ಟಾಪ್ ಮಾಡಿದ್ವಿ, ಚಾಯ್ ಕುಡಿಯುವ ಅಂತ. ಈಗೊಂದು ಬೆಚ್ಚ ಚಹಾ ಕುಡಿಯುವ. ಚಹಾ ಜೊತೆಗಿಂತ ಇಡ್ಲಿ ಅಲ್ಲ ನಮ್ಮನ ಚಹಾ ಮತ್ತೆ ಮನೆಯಲ್ಲಿ ಮಾಡಿದ ಇಡ್ಲಿ ಬಾಕಿ ಆಗಿತ್ತು, ಇಡ್ಲಿ ತಂದೆ. ಇವ್ರು ಚಟ್ನಿ ಮಾಡಿ ತಂದಿದ್ದಾರೆ. ಸೊ ಚಾಯ್ ವಿತ್ ಇಡ್ಲಿ ಚಟ್ನಿ. ಇಲ್ಲದ್ರೆ ಇಡ್ಲಿಗೆ ಬೇಜಾರಾಗ್ತದೆ, ನನ್ನನ್ನು ಬೇಯಿಸಿ ಇಟ್ಟಿದ್ದಾರೆ, ತಿನ್ನೋದಿಲ್ಲ ಅಂತ. ಅದಕ್ಕೆ ಈಗ ಇಡ್ಲಿ ತಿನ್ಬೇಕು. ಹೌದು, ಅದಕ್ಕೆ ಮುಂಚೆ ಚಾಯ್ ಬೇಕು ನಮಗೆ, ಬೆಚ್ಚ ಚಹಾ ಬೇಕು. ಚಟ್ನಿ ವಿತ್ ಇಡ್ಲಿ ಮತ್ತೆ ಬೆಚ್ಚ ಚಾಯ ತಿಂದ್ರೆ ಉಂಟಲ್ಲ ಸೂಪರ್ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ನಾವು ಗೋಳಿ ಬಜಿ ಅಂಗಡಿ ಹಾಕ್ಬೋದು, ಇಲ್ಲಿ ಸ್ಪೇಸ್ ಉಂಟಲ್ಲ ನಮ್ಗೆ, ಒಂದು ಗೋಳಿ ಬಜಿ ಅಲ್ಲ ಅಲ್ಲಿ ಚಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಖಾಲಿ ಚಾಯ್ ವಾಲ ಅಂತ ಒಂದು ಚಾಯ್ ಶಾಪ್ ಇದೆ, ಇಲ್ಲಿ ಜಾಗ ಖಾಲಿ ಇದೆ. ಇಲ್ಲಿ ನಾವು ಗೋಳಿ ಬಜಿ ಶಾಪ್ ಹಾಕೋಣ, ಅಲ್ಲಿ ಅವ್ನು ಚಾ ಕಾಯಿಸಿ ಕೊಡ್ತಾನೆ. ನಾವಿಲ್ಲಿ ಬದಿಯಲ್ಲಿ ಗೋಳಿ ಬಜೆ ಇದು ಹಾಕುವ, ಶಾಪ್ ಹಾಕುವ. ಹೇಳಿದ್ದು ಗೋಳಿ ಬಜೆ ಅಂತ. ಇಲ್ಲಿ ನೋಡಿ ಗೋಳಿ ಬಜೆ ಸಿಕ್ಕಿದೆ, ಸತ್ಯ. ನಾವಿಲ್ಲಿ ಕೂತ್ಕೊಂಡು ತಮಾಷೆ ಹೇಳಿದಲ್ಲ, ಅಲ್ಲಿ ಒಂದು ಗೋಳಿ ಬಜೆ ಶಾಪ್ ಹಾಕುವ ಅಂತ. ನಮ್ಮದೊಂದು ಚಾ ಕಾಫಿ ಎಲ್ಲ ಆಗಿ ಪಯಣ ಮುಂದುವರಿಯುತ್ತಿದೆ ಮತ್ತೆ ಅಜ್ಮಾನ್ ಕಡೆಗೆ. ಅಂತ ಇಂತೊಂದು ಗೋಳಿ ಬಜೆ ತಿಂದ್ವಲ್ಲ, ಚಟ್ನಿ ಇರ್ಲಿಲ್ಲ ಅವ್ರ ಹತ್ರ. ಚಟ್ನಿ ನಮ್ಮದೇ ಚಟ್ನಿ, ಇಡ್ಲಿಗೆ ತಂದ ಚಟ್ನಿಯಲ್ಲಿ ಗೋಳಿ ಬಜೆ ತಿಂದದ್ದು.
ನಮಗಿನ್ನೂ 3 ಅವರ್ಸ್ ಇದೆ ಅಂತೆ. ಈಗ 7:50 ಆಯಿತು. ನಾವು ರೀಚ್ ಆಗಾಗ 8:50 9:50 11 ಆಗ್ಬೋದಾ? 11:30 ಅಪ್ಪನ ಟ್ರಾಫಿಕ್ ಮತ್ತೆ ದುಬೈಯಲ್ಲಿ ಇನ್ನು ಟ್ರಾಫಿಕ್ ಅದೆಲ್ಲ ದುಬೈಯಲ್ಲಿ ಲೇಟ್ ಆಗ್ತದೆ. ಸ್ವಲ್ಪ ಬಂಜಿ ಗಟ್ಟಿ ಮಾಡಿದ್ದು, ಕಾಫಿ, ಇಡ್ಲಿ ವಿತ್ ಚಟ್ನಿ, ಹಾಗೆ ಗೋಳಿ ಬಜೆ ಸಿಕ್ಕಿತ್ತಲ್ಲ, ಗೋಳಿ ಬಜೆ ಕೂಡ ತಿಂದದ್ದು. ಈಗ ಟಮ್ಮಿ ಫುಲ್. ಈಗ ಪೆಟ್ರೋಲ್ ಹಾಕ್ಲಿಕ್ಕೆ ಬಂದದ್ದು. ಪೆಟ್ರೋಲ್ ಓಡ್ತಾ ಇದೆ ಮೀಟರ್. ಟ್ರಾವೆಲರ್ಸ್ ನೋಡಿ, ಯಾವ ಬೈಕ್ ಇದ್ದು? ಹಾರ್ಲಿ. ಇಬ್ರು ಬೈಕ್ ನೋಡಿ ಅವಸ್ಥೆ ನೋಡಿ. ಹಾಗೆ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರು, ಮೀಟ್ ಆದ್ವಿ. ಅನ್ಎಕ್ಸ್ಪೆಕ್ಟೆಡ್ ಸಡನ್ ಆಗಿ ಸಿಕ್ಕಿದ್ರು, ಮೀಟ್ ಆದ್ವಿ. ಅವರಿಗೆ ಅಬುದಾಬಿಯಲ್ಲಿರೋದು. ಹಾಗೆ ಆನ್ ದ ವೇ ಹೋಗುವಾಗ ನಮ್ಮ ಕಾರ್ ನೋಡಿ ಅವ್ರು ಸ್ಟಾಪ್ ಮಾಡಿದರು. ಹಾಗೆ ಅವರನ್ನು ಮೀಟ್ ಆದಾಗ ಆಯಿತು. ಈಗ ಆನ್ ದ ವೇ ಹೋಗ್ತಾ ಇದ್ದೀವಿ ಅಜ್ಮನ್ಗೆ. 11 ಆಗ್ಬೋದು ರೀಚ್ ಆಗಬೇಕಾದ್ರೆ. ರೀಚ್ ಆದ್ವಿ ಫೈನಲಿ. ಬಟ್ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ, ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ಎಂಟ್ರಿ ಆಗಬೇಕಾದ್ರೆ. ಆಮೇಲೆ ಸ್ವಲ್ಪ ಮಿಸ್ ಮಾಡ್ಕೊಂಡೆ, ಬಿಕಾಸ್ ನನ್ನ ಫೋನ್ ಕಾರಲ್ಲಿ ಬಾಕಿಯಾಗಿತ್ತು, ಸೀಟ್ ಹಿಂದ್ಗಡೆ ಇಟ್ಟಿದ್ದು. ಈಗ ನೋಡಿ ಎಂಟರ್ಟೈನ್ಮೆಂಟ್. ಇಲ್ಲಿ ನೋಡಿ ನಮ್ಮ ರೈನೆಲ್ ಬ್ರೋ ಇವತ್ತು ಈಗ ಸದ್ಯಕ್ಕೆ ಹುಡುಗಿಯಾಗಿ ಆಗಿದ್ದಾರೆ ನೋಡಿ. ಈಗ ಎಂಜಾಯ್ ಮಾಡಿ. What a performance! What a performance! Ami, come back, Ami. ಅದು ಡ್ಯಾನ್ಸ್ ಆದಮೇಲೆ ತುಂಬ ಇತ್ತು, ತುಂಬ ನಮ್ಮದು ಗಮ್ಮತ್ತಿತ್ತು. ಬಟ್ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟು ಫನ್ ಇತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಫುಲ್ ಆನ್ ಗಮ್ಮತ್ತಾಗಿತ್ತು ಫ್ರೆಂಡ್ಸ್. ರೆಕಾರ್ಡ್ ಮಾಡಲಿಕ್ಕೆ ಆಗಿಲ್ಲ. ಆಮೇಲೆ ಮಲಗಿದವರು ಮಲಗುವಾಗ ತುಂಬ ಲೇಟ್ ಆಗಿತ್ತು, ಏಳುವಾಗಲೂ ಲೇಟು. ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು. ನಿನ್ನೆ ಬಂದು ಅಜ್ಮನಿಗೆ ಬಂದ ತಕ್ಷಣ ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ನನ್ನ ಫೋನ್ ಕಾರಲ್ಲಿ ಬಾಕಿಯಾಗಿತ್ತು, ಹಾಗೆ ರೆಕಾರ್ಡ್ ಮಾಡಿರಲಿಲ್ಲ. ಬಾಸ್ ಗರ್ಲ್ಸ್ ಆರ್ ಗೋಯಿಂಗ್. ಅಜ್ಮನ್ ಬಂದು ಅಜ್ಮನಿಂದ ಹೊರಟಾಯ್ತು. ನಿನ್ನೆ ನೈಟ್ 11:30 ರೀಚ್ ಆಗಿದ್ದು. ಎಂತ ಬ್ಲಾಗ್ ಮಾಡಲಿಲ್ಲ. ವ್ಲಾಗ್ ಮಾಡಲಿಕ್ಕೆ ಫಸ್ಟಿಗೆ ಒಂದು ಬ್ಯಾಗ್ ಬಿಟ್ಟು ಬಂದಿದ್ದೀವಿ, ಅದೇ ಒಂದು ಟೆನ್ಷನ್ ಇತ್ತು. ಆಮೇಲೆ ಬಂದ ತಕ್ಷಣ ಲೇಟ್ ಆಗಿದೆಲ್ಲ, ಹಾಗೆ ಎಂತ ವ್ಲಾಗ್ ಮಾಡಲಿಲ್ಲ ನಿನ್ನೆ. ಈಗ ಎಷ್ಟಾಯ್ತು ಟೈಮು? ಈಗ 11:30 12 ಆಯಿತು. ಈಗ ಇಲ್ಲಿಂದ ನನ್ನ ಫ್ರೆಂಡ್ ಮನೆಯಿಂದ ಹೊರಟದ್ದು. ಇಲ್ಲಿಂದ ಈಗ ನಾವು ರಸೇಲ್ಖಾಮ ಹೋಗ್ತು. ಅಲ್ಲಿ ಹೋಗಿ ಅಲ್ಲೊಂದು ಮನೆಗೆ ಹೋಗಿ ಬ್ಯಾಟಿಂಗ್ ಮಾಡಿ ಅಲ್ಲಿಂದ ಜಬಲ್ ಜೈಸ್. ಈಗ ಇಲ್ಲಿಂದ ಹೊರಟದ್ದು ಫ್ರೆಂಡ್ಸ್. ಈಗ ಇಲ್ಲಿಂದ ನಾವು ರಸೇಲ್ ಖೈಮಕ್ಕೆ ಹೋಗಬೇಕು. ರಸೇಲ್ ಖೈಮ ಇಲ್ಲಿಂದ 1 hour ಜರ್ನಿ ಇದೆ. ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರಲ್ಲ ಅಜ್ಮನಲ್ಲಿ, ಅವರ ಕಸಿನ್ ಮನೆ ಅಲ್ಲಿರೋದು. ಸೊ ಅಲ್ಲಿ ಹೋಗಿ ಆಫ್ಟರ್ನೂನ್ ಲಂಚ್ ಎಲ್ಲ ಮಾಡಿ ಅಲ್ಲಿಂದ ಜಬಲ್ ಜೈಸ್ ಹೋಗೋದು. ಹಾಗೆ ಈಗ ಹೊರಟದ್ದು ಗೈಸ್.
ನನ್ನ ಫ್ರೆಂಡ್ ಇಲ್ಲಿ ಸ್ಟೇ ಆಗೋದು. ಹಾಗೆ ರಸೆಲ್ ಕೈಮ ಹೋಗ್ತಿದ್ದಾಗ ನೋಡಿ ಅಂತೆ, ಇದು ಒಳ್ಳೆ ಊರು ನೋಡಿದಾಗ ಆಗ್ತಾ ಉಂಟು. ಸ್ವಲ್ಪ ಮಣ್ಣು, ಇದು ಆ ಟೈಪ್ ಡೆಸರ್ಟ್ ಥರ ಕಾಣಿಸ್ತಿಲ್ಲ. ಮಣ್ಣು ಮಿಕ್ಸ್ ಇದ್ದೆ, ಅದರ ಜೊತೆ ಕಲ್ಲು ಮಣ್ಣು ಎಲ್ಲ ಇದೆ, ಗುಡ್ಡ ಗಿಡ್ಡ ಎಲ್ಲ ಇದೆ ನೋಡಿ. ಹಾಗೆ ಊರಲ್ಲೆಲ್ಲ ಹೋಗುವಾಗ ಸ್ವಲ್ಪ ಆ ಕಡೆ ಎಲ್ಲ ದೂರ ದೂರ ಹೋಗುವಾಗ ಈ ಥರ ಪ್ಲೇಸಸ್ ಕಾಣ್ಲಿಕ್ಕೆ ಸಿಗ್ತದಲ್ಲ, ಹಾಗೆಯೇ ಫೀಲ್ ಕೊಡ್ತಾ ಇದೆ ಇಲ್ಲಿ. ನಾವಿರೋ ಜಾಗ ಫುಲ್ ಡೆಸರ್ಟೇ. ಇದು ನೋಡಿ ರಸೆಲ್ ಕೈಮ ಸೈಡ್ ಸ್ವಲ್ಪ ಹೀಗಿದೆ. ನಾವು ನಮಗಿಂತ ಮುಂಚೆ ನಮ್ಮಿಬ್ಬರು ಫ್ರೆಂಡ್ಸ್ ಆಲ್ರೆಡಿ ರೀಚ್ ಆದರು. ನಾವು ಸ್ವಲ್ಪ ಲೇಟ್ ಆಯಿತು, ಯಾಕೆಂದ್ರೆ ನನ್ನ ಮಗಳದು ಡ್ರೆಸ್ ಎಲ್ಲ ನಾನು ಇಲ್ಲೇ ಮರ್ತು ಹೋಗಿದ್ದಲ್ಲ ಇಲ್ಲೇ ಹೋಗುವಾಗ. ಒಂದು ಬ್ಯಾಗ್ ಇಲ್ಲೇ ಪಜೀತಿ ಮರೆ ನಮ್ಮದು. ಅಲ್ಲಿ ಅಜ್ಮನ್ ರೀಚ್ ಆಗುವಾಗ ಮಗಳ ಬ್ಯಾಗಲ್ಲಿ ಪ್ಯಾಕ್ ಮಾಡಿಟ್ಟಿದ್ದು ಅಂತ ನೋಡುವಾಗರೆ ಬಾಕಿಯಾಗಿತ್ತು. ಮತ್ತೆಂತ ಮಾಡ್ಲಿಕ್ಕೆ ಆಗ್ತದೆ, ಆಲ್ರೆಡಿ ನಾವು 5 hours ಜರ್ನಿ ಮಾಡಿ ಹೋಗಿದ್ದು, ವಾಪಸ್ ಬರ್ಲಿಕ್ಕೆ ಆಗ್ತದೆ ಇಲ್ಲಲ್ಲ. ಹಾಗೆ ಅಲ್ಲೇ ಹೋಗಿ ಶಾಪಿಂಗ್ ಮಾಡಿ ಸ್ವಲ್ಪ ಡ್ರೆಸ್ ತಗೊಂಡ್ವಿ ಅವಳಿಗೆ. ರೀಚ್ಡ್ ರಸೆಲ್ ಕೈಮಾ, ಕೋಕೋನಟ್ ಟ್ರೀ ಇನ್ ದುಬೈ. ರಸೆಲ್ ಕೈಮಾ ಸಿ ನುಂಡು ನನಕ ಬನಾನಾ ತಿಚ್. ನೋಡಿ ಇಲ್ಲೊಂದು ಮನೆಗೆ ಬಂದ್ವಿ. ಊರಲ್ಲಿ ಹೇಗಿದೆ ಮನೆ ನೋಡಿ, ಹಾಗೆ ಎಲ್ಲ ಇದೆ ಇದ್ರೊಳಗಡೆ. ಅಷ್ಟೇ ಅಲ್ಲ, ತೋರಿಸ್ತೀನಿ ನೋಡಿ. ಬಾಳೆ ಗಿಡ ಇದೆ ನೋಡಿ, ತೇವು ನಮ್ಮ ಊರಲ್ಲಿ ತೇವಿದೆ. ಇಲ್ಲಿ ನೋಡಿ ಮಾರೆ, ನಮ್ಮ ತೆಂಗಿನ ಮರ, ನಮ್ಮ ಊರಿನ ತೆಂಗಿನ ಮರ ನೋಡಿ ಮಾರೆ. ತೆಂಗಿಲ್ಲ ಅಷ್ಟಾದ್ರೂ ಉಂಟಲ್ಲ, ತೆಂಗಿಲ್ಲ ಇದ್ರು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಗಾರ್ಡನ್ ಎಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಗಾರ್ಡನ್ಸ್. ಇವರು ಫ್ಯಾಮಿಲಿಯವರು ಇಲ್ಲಿ ಬಂದು ಈ ಮನೆಯಲ್ಲೇ 22 years ಆಯ್ತಂತೆ ಸ್ಟೇ ಆಗೋದು. ಇವರು ಈ ಮನೆ ತಗೋಬೇಕಾದ್ರೆ ಇಲ್ಲಿದ್ದು 400 dirham ಇತ್ತಂತೆ ರೆಂಟ್. ಈಗ ಅವರಿಗೆ 2000 ಅಂತೆ. ಬಟ್ ಇಲ್ಲಿ 2 ರೂಮ್ ವಿತ್ ಹಾಲ್, ಡೈನಿಂಗ್ ಹಾಲ್, ಕಿಚನ್, ಟೆರೇಸ್, ಆಲ್ಮೋಸ್ಟ್ ಸೇಮ್ ಟು ಸೇಮ್ ಊರಲ್ಲಿ ಹೇಗಿದೆ ನೋಡಿ, ಸೇಮ್ ಟು ಸೇಮ್ ಹಾಗೆ ಇದೆ ನೋಡಿ. ಇದು ಹಾಲ್. ಈ ಕೊಕೊನಟ್ ಇದು ಮರ ಉಂಟಲ್ಲ ಇದಂತೆ, ಇದು 8 years ಬ್ಯಾಕ್ ಅವರೊಂದು ಕೊಕೊನಟ್ ಇದು ಬರ್ತದಲ್ಲ ಊರಲ್ಲಿ, ಅದು ವಿತ್ ಪ್ಲ್ಯಾಂಟ್ ಥರ ಬರ್ತದೆ ಸ್ವಲ್ಪ ನೋಡಿ, ಅದಂತ ಅಂದರೆ ಇಲ್ಲಿ ನೆಟ್ಟದಂತೆ. ಸೊ ಇದು ಇಷ್ಟು ದೊಡ್ಡದಾಗಿ ಒಂದು ತೆಂಗಿನಕಾಯಿ ಸಿಕ್ಕಿದಂತೆ ಅಷ್ಟೇ ಇಷ್ಟು ವರ್ಷದಲ್ಲಿ. ಅದು 8 years ಆಯ್ತಂತೆ ಇದು ನಟ್ಟು. 5 years ಬ್ಯಾಕು ಒಂದು ಕೊಕೊನಟ್ ಸಿಕ್ಕಿದಂತೆ. ಹಾಗೆ ಇಲ್ಲಿ ಆಂಟಿ ಅವ್ರ ಸ್ಟೋರಿ ಹೇಳ್ತಾ ಇದ್ರು ಈ ಕೊಕೊನಟ್ ಮರದ್ದು. ಆಲ್ಮೋಸ್ಟ್ ಇದು 22 years ಬ್ಯಾಕ್ ಇದು ಮನೆ ಅಲ್ಲ. ಇಲ್ಲಿ ನೋಡಿ ಟೆರೇಸ್ ಕೂಡ ಇದೆ ಇವರಿಗೆ. ಇಲ್ಲೆಲ್ಲ ನಾವು ಸ್ಟುಡಿಯೋ ರೂಮಲ್ಲಿ ಇರೋದೇ ಹೆಚ್ಚು, ಇವರಿಗೆ ನೋಡಿ ಇಡೀ ಮನೆಯೇ ಸಿಕ್ಕಿದೆ. ಎಷ್ಟು ಚೆಂದ ಇದೆ. ಹಾಗೆ ಡೇಂಜರಸ್, ಮಕ್ಕಳ ಮೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ ಸ್ಟೆಪ್ಸಲ್ಲಿ, ಸೈಡಿಗೆ ಸೇಫ್ಟಿ ಬಿತ್ತಿಲ್ಲ, ಯಾಕಂದರೆ ಅವ್ರು ಯಾರು ಮೇಲೆ ಹೋಗೋದಿಲ್ಲ ಅಂತೆ. ಸಮ್ಮರ್ ಟೈಮಲ್ಲಿ ತುಂಬ ಬಿಸಿಲು ಇರ್ತದಲ್ಲ. ಜಸ್ಟ್ ಹಾಗೆ ನೋಡಲಿಕ್ಕೆ ಹೋಗುವ ಅಂತ ಮೇಲೆ ಹೋದ್ವಿ. ಅಲ್ಲಿ ನೋಡಿ, ನಾವು ಆಮೇಲೆ ಅಲ್ಲಿಗೆ ಹೋಗೋದು ಅಷ್ಟು ದೂರ. ಊರಲ್ಲಿದ್ದಾಗ ಇಲ್ಲೊಂದು ರೂಮು, 1 more is here ನೋಡಿ. ಇಲ್ಲಿ ರೂಮು, ಇಲ್ಲಿ ಟೆರೇಸ್ಗೆ ಹೋಗ್ಲಿಕ್ಕೆ, ಇಲ್ಲಿ ಹಾಲ್ ಪಕ್ಕ ಊರಲ್ಲಿದ್ದಾಗೆಲ್ಲ ನೋಡಿ. ಆ್ಯಂಡ್ ನೋಡಿ ಎಷ್ಟು ದೊಡ್ಡ ಕಿಚನ್ ನೋಡಿ, ಊರಲ್ಲಿದ್ದಾಗಿನ ಸೇಮ್ ಟು ಸೇಮ್ ಅಲ್ಲ. ನಾವು ಬಂದುಂಟಲ್ಲ ಇವರ ಫುಲ್ ಮನೆ ನೋಡಿ ಮೆಸ್ಸಪ್ ಆಗಿದೆ ಪಾಪ. ಅಲ್ಲಿ ಇಲ್ಲೆಲ್ಲ ಕಡೆ ಚಪ್ಪಲ್, ನಾವೆಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ ಅಲ್ಲ ಹಾಗೆ. ಟುಡೇ ಸ್ಪೆಷಲ್ ಮಂದಿ ಚಿಕನ್ ಮಂದಿ. ನಮಗೋಸ್ಕರ ಆಂಟಿ ನೋಡಿ ಎಂತ ಸ್ಪೆಷಲ್ ಮಾಡಿದ್ದಾರೆ ಅಂತ, ಚಿಕನ್ ಮಂದಿ ವಿತ್ ಹಪ್ಪಳ. ಇಷ್ಟು ಮಕ್ಕಳಿಗೆ ಈಗ ಕೊಡಬೇಕು. ರೆಡಿ ಆಯಿತು, ಈಗ ಹೋಗಿ ಫಸ್ಟ್ ಮಕ್ಕಳಿಗೆ ತಿನ್ಸೋದು, ಆಮೇಲೆ ನಾವು ತಿನ್ನೋದು, ಆಮೇಲೆ ಹೊರಡೋದು ಇಲ್ಲಿಂದ. ಎಲ್ಲರೂ ಬಿಸಿ ಮಕ್ಕಳಿಗೆ ಊಟ ಕೊಡ್ತಾ ಇದ್ದಾರೆ. ಮಕ್ಕಳ ಹೊಟ್ಟೆ ತುಂಬಿದ್ರೆ ನಮ್ಮ ಹೊಟ್ಟೆ ತುಂಬಿದಾಗೆ ಹಾಗೆ. ನಾನು ತೋರಿಸುದಿಲ್ಲ, ನೀವು ಕೊಡ್ತೀರಾ? ಮಸ್ಬಿಯಾ ಮಂದಿ ಮಂದಿ ಮಂದಿ. ಗುಡ್ ಬಾಯ್ ಏನೋ ಬಂಗಾರಿ ಕುഞ്ഞു ಮಕ್ಕಳೇ ಬಿಳಿತು. ಸೂರ್ಯ ಆರ್ಯ ಕಮ್
ಊರಿನಾಗೆ ಕಾರಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಸ್ಟಾಪ್ ಮಾಡಿದ್ವಿ. ಅದರ ಬ್ಯಾಕ್ ಸೈಡ್ ಕೂಡ ನೋಡಿ ಎಷ್ಟು ಚಂದ ವ್ಯೂ ಇದೆ ಅಂತ. ಸ್ವಲ್ಪ ಕಾರಿಗೆ ಕೂಡ ಊಟ ಕೊಡಬೇಕಲ್ಲ ಮಧ್ಯಾಹ್ನದ್ದು. ನೋಡಿ ನೋಡಿ ಫ್ರೆಂಡ್ಸ್, ಮೇಲೆ 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 ಹೋಗ್ತಾ ಇದ್ದೀವಿ ಜಬಲ್ ಜೈಸ್ಗೆ. ವ್ಯೂ ನೋಡಿ ಹೇಗಿದೆ ಅಂತ. ಕ್ಯಾಪ್ಚರ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂ ನೋಡಿ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಲಿ ರೀಚ್ ಆದ್ರಂತೆ. ಅಲ್ಲಿ ಹೋಗಿ ಬೇಗ ಬೇಗ ಜಾಗ ಆಕ್ಯುಪೈ ಮಾಡ್ಕೋಬೇಕು, ಯಾಕಂದ್ರೆ ತುಂಬ ರಶ್ ಇರ್ತದೆ. ಅಲ್ಲಲ್ಲಲ್ಲಿ ಟೆಂಟ್ ಹಾಕಿ ಕೂತಿರ್ತಾರೆ. ಹಾಗೆ ಒಂದು ಜಾಗ ಸಿಕ್ಕಿದಂತೆ, 3 ಟೆಂಟ್ ಹಾಕಿ ರೆಡಿ ಆಗಿದ್ದಾರೆ ಅಂತೆ. ಜಸ್ಟ್ 1/2 ಅವರ್ ಮುಂಚೆ ರೀಚ್ ಆಗಿದ್ದಾರೆ. ನಾವೀಗ ಹೋಗ್ತಾ ಇದ್ದೀವಿ. ನಾವು ಒಂದು 1/2 ಅವರ್ ಲೇಟ್ ಆಯ್ತು ಅಷ್ಟೇ. ಇಲ್ಲಿ ನೋಡಿ, ಇದು ಕೆಳಗಡೆ ರೋಡಿಂದಲೇ ಸ್ಟಾರ್ಟ್. ಎಲ್ಲರೂ ಅಲ್ಲಲ್ಲಲ್ಲಿ ಟೆಂಟ್ ಹಾಕಿ ಕೂತಿರ್ತಾರೆ. ಮೇಲ್ಗಡೆ ತನಕ ಇದೆ. ಅಲ್ಲಿ ಎಲ್ಲೆಲ್ಲ ಜಾಗ ಸಿಗ್ತದೆ ಅಲ್ಲೆಲ್ಲ ಟೆಂಟ್ ಹಾಕಿ ಬಾರ್ಬೆಕ್ಯೂ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ನೆಕ್ಸ್ಟ್ ಡೇ ತನಕ. ಇಲ್ಲಿ ನೋಡಿ, ನಮ್ದು 3 ಟೆಂಟ್ ಇದೆ. 1 2 3 ಆ್ಯಂಡ್ ಕಿಡ್ಸ್ ಆಲ್ರೆಡಿ ಸಿಟ್ಟಿಂಗ್ ಇನ್ಸೈಡ್. ಎಲ್ಲ ಸೆಟ್. ನಾವು ಬರೋಷ್ಟರಲ್ಲಿ ಫ್ರೆಂಡ್ಸ್ ಬೇಗ ಬಂದುಂಟಲ್ಲ, ಟೆಂಟ್ ಎಲ್ಲ ಬೇಗ ಬಂದು ಫಿಕ್ಸ್ ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಜಾಗ ಸಿಗೋದು ಡೌಟು. ಎಂತ ಮಾಡೋದಾ? ಬೆಚ್ಚ ಬೆಚ್ಚ ಚಾಯ. Okay, bye bye, take care, love you all friends, and please do subscribe my channel. And one more thing, this is the part 1. Second part coming soon. Camping ಎಲ್ಲ ಹೇಗಾಯಿತು ಅಂತ ನೆಕ್ಸ್ಟ್ ಇದರಲ್ಲಿ ಹಾಕ್ತೀನಿ. Till then, take care.